ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಭಗವಂತ ಶಿವನ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಿಮಗೆ ಯಾರಾದರೂ ಕೇಳಿದರೆ ಶಿವನ ಫ್ಯಾಮಿಲಿಯಲ್ಲಿ ಶಿವನ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅಂದರೆ ನೀವೇನು ಹೇಳ್ತೀರಿ? ಶಿವ, ಪಾರ್ವತಿ, ಗಣಪತಿ ಮತ್ತು ಕಾರ್ತಿಕೇಯ ಅಂತ ಹೇಳ್ತೀರಿ ಅಲ್ವಾ? ಆದರೆ ಶಿವನ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ, ಸಾಕಷ್ಟಿದೆ. ಶಿವನ ಕುಟುಂಬದ ಬಗ್ಗೆ ಕೆಲವು ಜನರಿಗೆ ಸ್ವಲ್ಪ ಗೊತ್ತಿರುತ್ತೆ. ಏನಪ್ಪ ಅಂದರೆ ಶಿವನಿಗೆ 3 ಗಂಡು ಮತ್ತು 3 ಹೆಣ್ಣು ಮಕ್ಕಳು ಅಂತ. ಈ ಕುಟುಂಬದಲ್ಲಿ ನೋಡ್ಲಿಕ್ಕೆ ಹೋದರೆ ಶಿವ, ಪಾರ್ವತಿ ಮತ್ತು ಗಣೇಶ, ಕಾರ್ತಿಕೇಯ ಅಂತ ಮೊದಲು ಹೇಳ್ತೇವೆ. ಮತ್ತು ಆ 3 ಗಂಡು ಮಕ್ಕಳಲ್ಲಿ ಮತ್ತೊಬ್ಬ ಗಂಡು ಮಗ ಯಾರು ಅಂದರೆ ಅವನ ಹೆಸರು ಜಲಂಧರ್. ಮತ್ತು 3 ಹೆಣ್ಣು ಮಕ್ಕಳು ಅಶೋಕ ಸುಂದರಿ, ಜ್ಯೋತಿ ಮತ್ತು ಮಾನಸ. ಆದರೆ ಮತ್ತೊಂದು ರೋಚಕವಾದ ವಿಷಯ ಏನೆಂದರೆ ಶಿವನಿಗೆ ಇನ್ನೂ 5 ಹೆಣ್ಣು ಮಕ್ಕಳಿದ್ದರಂತೆ. ಈ ವಿಷಯ ಅನೇಕರಿಗೆ ತಿಳಿದಿಲ್ಲ. ಮಹಾದೇವನ 5 ಹೆಣ್ಣು ಮಕ್ಕಳಿಗೂ ಪೂಜೆ ನಡೆಯುತ್ತದೆ. ಅವರು ವಿಶೇಷ ವರವನ್ನು ಕೂಡ ಪಡೆದಿದ್ದಾರಂತೆ. ನಾವಿಂದು ಶಿವನ 5 ಹೆಣ್ಣು ಮಕ್ಕಳ ಬಗ್ಗೆ ತಿಳಿಯೋಣ. ಶಿವ ಮತ್ತು ತಾಯಿ ಪಾರ್ವತಿಯ ಪುತ್ರಿಯರ ವರ್ಣನೆ ಶಿವಪುರಾಣದಲ್ಲಿ ಕಂಡುಬರುತ್ತದೆ. ಶಿವಪುರಾಣದಲ್ಲಿ ಶಿವನಿಗೆ ಹೇಗೆ ಪುತ್ರಿಯರು ಜನಿಸಿದ್ರು ಎನ್ನುವ ಬಗ್ಗೆ ಹೇಳಲಾಗಿದೆ. ಶಿವ ಮತ್ತು ತಾಯಿ ಪಾರ್ವತಿ ಸರೋವರದಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಶಿವನ ಮುಖದಲ್ಲಿ ಮಸುಕಾದ ನಗು ಕಾಣಿಸಿಕೊಂಡಿತು. ಆ ನಗುವಿನಿಂದಲೇ 5 ಮುತ್ತುಗಳು ಕೆರೆಗೆ ಬಿದ್ದವು. ಆ 5 ಮುತ್ತುಗಳಿಂದ 5 ಹುಡುಗಿಯರು ಜನಿಸಿದರು. ಆದರೆ ಈ ಹುಡುಗಿಯರು ಮಾನವ ರೂಪದಲ್ಲಿರುವ ಬದಲು ಹಾವಿನ ರೂಪದಲ್ಲಿ ಜನಿಸಿದರು ಎಂದು ಗ್ರಂಥದಲ್ಲಿ ಹೇಳಲಾಗುತ್ತದೆ. ಧ್ಯಾನದಲ್ಲಿ ಮಗ್ನಳಾದ ಪಾರ್ವತಿ ತಾಯಿಗೆ ಮಹಾದೇವನಿಂದ ಈ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಎಂದು ತಿಳಿದಿರಲಿಲ್ಲ. ಆದರೆ ಮಹಾದೇವನಿಗೆ ತನ್ನ ಇತರ ಮಕ್ಕಳಂತೆ ತನ್ನ ಹೆಣ್ಣು ಮಕ್ಕಳ ಮೇಲೆ ಕೂಡ ಪ್ರೀತಿ ಇತ್ತು. ಇದೇ ಕಾರಣಕ್ಕೆ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಈ 5 ಹೆಣ್ಣು ಮಕ್ಕಳೊಂದಿಗೆ ಆಟವಾಡಲು ಪ್ರತಿದಿನ ಹೋಗುತ್ತಿದ್ದ. ಈ ಸತ್ಯ ತಾಯಿ ಪಾರ್ವತಿಗೆ ಹೇಗೆ ತಿಳಿಯಿತು ನೋಡೋಣ. ಒಂದು ದಿನ ತಾಯಿ ಪಾರ್ವತಿಗೆ ಪ್ರತಿದಿನ ಮುಂಜಾನೆ ಈಶ್ವರ ಎಲ್ಲಿಗೆ ಹೋಗ್ತಿದ್ದಾನೆ ಎಂಬ ಪ್ರಶ್ನೆ ಮೂಡ್ತಿತ್ತಂತೆ. ಇದೇ ಕಾರಣಕ್ಕೆ ಪಾರ್ವತಿ ಶಿವನನ್ನು ಹಿಂಬಾಲಿಸ್ತಾ ಇದ್ದಳಂತೆ. ಆಗ ಸತ್ಯ ತಿಳಿಯಿತು. ಪಾರ್ವತಿಯು ಸರೋವರದ ಬಳಿಗೆ ಬಂದಾಗ ಶಿವನು ಆ 5 ಹೆಣ್ಣು ಮಕ್ಕಳ ಮೇಲೆ ತಂದೆಯಂತೆ ಅಪಾರವಾದ ಪ್ರೀತಿ ನೀಡುವುದನ್ನು ನೋಡಿದಳು. ಆದರೆ ಆ ಹೆಣ್ಣು ಮಕ್ಕಳು ಯಾರು ಎಂದು ಪಾರ್ವತಿಗೆ ತಿಳಿದಿರಲಿಲ್ಲ. ಹಾವಿನ ಮರಿಗಳು ಪತಿಗೆ ತೊಂದರೆ ನೀಡಿದ್ರೇ ಎಂದು ಆಲೋಚನೆ ಮಾಡಿದ ಪಾರ್ವತಿ ಅವರನ್ನು ಕೊನೆಗೊಳಿಸುವ ನಿರ್ಧಾರಕ್ಕೆ ಬಂದಳಂತೆ. ಶಿವನಿಗೆ ಪಾರ್ವತಿಯ ಉದ್ದೇಶ ಗೊತ್ತಾಯಿತು. ಆತ ಪಾರ್ವತಿಯನ್ನು ತಡೆದನು. ಆಗ ಪಾರ್ವತಿ ಹಾವಿನ ಹುಡುಗಿಯರು ಯಾರು ಎಂದು ಕೇಳಿದಳು. ಆಗ ಶಿವ ತನ್ನ ಮುಖದಿಂದ ಹುಟ್ಟಿದ ಮಕ್ಕಳು ಎಂದು ಹಾವಿನ ರೂಪದಲ್ಲಿ ಜನಿಸಿದ್ದಾರೆ ಎಂದು ಆ ಹೆಣ್ಣು ಮಕ್ಕಳಿಗೆ ನೀನೇ ತಾಯಿ ಎಂದು ತಿಳಿಸಿದ. ಈಗ ಆ ಭಗವಂತ ಶಿವನ ಹೆಣ್ಣು ಮಕ್ಕಳ ಹೆಸರುಗಳು ಏನು ನೋಡೋಣ. ಭಗವಂತ ಶಿವನ ಈ 5 ಸರ್ಪ ಪುತ್ರಿಯರ ಹೆಸರುಗಳು ಜಯ, ವಿಶರ, ಶಮಿಲ್ಬರಿ, ದೇವ ಮತ್ತು ದೋತಲಿ. ಶಿವನು ತನ್ನ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ವರವನ್ನು ನೀಡಿದನು ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಯಾರು ಈ ನಾಗರ ಹಾವನ್ನು ಪೂಜಿಸುತ್ತಾರೋ ಅವರ ಕುಟುಂಬವು ಹಾವಿನ ಕಡಿತಕ್ಕೆ ಒಳಗಾಗುವುದಿಲ್ಲ ಎಂದು ಶಿವನು ತನ್ನ ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದನು.
ಹಾಗೆ ಈ ನಾಗರ ದೇವಿಯರ ಪೂಜೆ ಮಾಡಿದರೆ ಮನೆಯಲ್ಲಿ ಧನ ಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ. ಶ್ರಾವಣ ಕೃಷ್ಣ ಪಂಚಮಿ ಮತ್ತು ಶ್ರಾವಣ ಶುಕ್ಲ ಪಂಚಮಿಯ ದಿನದಂದು ಈ 5 ಹಾವುಗಳನ್ನು ಪೂಜಿಸಲಾಗುತ್ತದೆ. ತಿಳಿಯಿತಲ್ವಾ ಶಿವನ 5 ಹೆಣ್ಣು ಮಕ್ಕಳು ಯಾರು ಅಂತ? ಹರ ಹರ ಮಹಾದೇವ್.